ಫ್ರೆಂಡ್ಸ್ ಈ ದಿನ ಗೋಬಿ ಮಂಚೂರಿಗೆ ರೆಡ್ ಚಿಲ್ಲಿ ಸಾಸು ಮತ್ತು ಟೊಮೆಟೊ ಸಾಸ್ ಯಾವ ಥರ ಮಾಡೋದು ನೋಡೋಣ ಬನ್ನಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ, ಒಂದು ಟೊಮೆಟೊ ಹಾಕ್ಕೊಳ್ಳೋಣ ದೊಡ್ಡದು, ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಒಂದು ಸ್ವಲ್ಪ ಒಣಮೆಣಸು ಹಾಕ್ಕೊಳ್ಳೋಣ, ಒಂದು 6ರಿಂದ 8 ಇದೆ ಹಾಕ್ಕೊಳ್ಳೋಣ. ಒಂದು ಪೌಡ್ರ್ ಹಾಕೋದು ಬೇಡ, ಕಾಳು ಮೆಣಸು ಪೌಡ್ರು 4 ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಇಷ್ಟು ರುಬ್ಕೊಳ್ಳೋಣ. ನೀಟಾಗಿ ಉಪ್ಪಾಕಿ ವಾಶ್ ಮಾಡಿರೋದು 2 ಸಲ ತೊಳೆದಿರೋದು, ಎಲೆಕೋಸು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 5 ನಿಮಿಷ ನೀರಲ್ಲೇ ಇರಲಿ, ಇದು 5 ನಿಮಿಷ ಇದ್ದರೆ ಸಾಕು. ನೋಡಿ 5 ನಿಮಿಷ ಬಿಸಿನೀರಲ್ಲಿ ಆಗಿದೆ, ಎಲ್ಲ ಸೋಸ್ಕೊಳ್ಳೋಣ ನೀಟಾಗಿ. 5 ನಿಮಿಷ ನೀರಲ್ಲಿ ಚೆನ್ನಾಗಿ ಸ್ವಲ್ಪ ಬೆಂದಿದೆ, ಬಿಸಿನೀರಲ್ಲಿ ಉಪ್ಪು ನೀರಲ್ಲೂ ವಾಶ್ ಆಗಿದೆ. ಒಂದು 5 ನಿಮಿಷ ಚೆನ್ನಾಗಿ ನೀರೆಲ್ಲ ಸೋಸ್ಕೊಳ್ಳೋಣ. ಇವಾಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ. 1 ಕಪ್ಪು ಮೈದಾ, ನಿಮ್ಗೆ ಎಷ್ಟು ಎಲೆಕೋಸು ಹೂಕೋಸಿದೆ ಅದನ್ನು ನೋಡಿ ಹಾಕ್ಕೊಳ್ಳಿ. 1 ಕಪ್ಪು ಕಾರ್ನ್ಫ್ಲೋರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಅದು ಹಿಡಿದಿರುತ್ತೆ, ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಸಾಕು. ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. 1 ಸ್ಪೂನು ಖಾರದ ಪುಡಿ, 1 ಸ್ಪೂನು. ಇದನ್ನು ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಾಗಿದೆ, ಈ ಥರ ದಪ್ಪದಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹೂಕೋಸು ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಾಗಿದೆ, ಹೂಕೋಸೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೋಟಿಂಗ್ ಆಗಬೇಕು, ಇಲ್ಲಾಂದರೆ ಎಣ್ಣೆ ಎಳ್ಕೊಳ್ಳುತ್ತೆ. ಹಾಗಾಗಿದೆ, ಎಲ್ಲ ಮಸಾಲೆ ಎಲ್ಲ ಅಂಟ್ಕೊಂಡಿದೆ. ಇದು 1 ಅವರ್ ಬೇಕಾದ್ರೂ ಇಡ್ಬೋದು, ನಾನು 10 ನಿಮಿಷ ಇಡ್ತೀನಿ. 10 ನಿಮಿಷ ರೆಸ್ಟ್ ಆದಮೇಲೆ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಒಂದು 10 ನಿಮಿಷ ಆಗಿದೆ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದೆ. ಈ ಥರ ಒಂದೊಂದೇ ಬಿಟ್ಕೊಳ್ಳೋಣ ಚೆನ್ನಾಗಿ. ನೋಡಿ ಎಣ್ಣೆ ಕಾದಿದೆ, ನೋಡಿ ಈ ಥರ ಚೆನ್ನಾಗಿ ಬಿಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕೆಂಪಾಗೋ ತನಕ ಚೆನ್ನಾಗಿ ಬೇಯ್ದ ಮೇಲೆ ಎಲ್ಲ ತೆಕ್ಕೊಳ್ಳೋಣ. ಒಂದು 5 ನಿಮಿಷ ಫ್ರೈ ಆಗಲಿ, ಒಂದು 5ರಿಂದ 10 ನಿಮಿಷ ನೀಟಾಗಿ ಫ್ರೈ ಆಗಲಿ, ಚೆನ್ನಾಗಿ ಬೇಯುತ್ತೆ. ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಥರ ಮಾಡಿಕೊಂಡ್ರೆ ಮನೇಲೇ ತುಂಬ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಔಟ್ಸೈಡ್ ಹೋಗಿ ತಿನ್ನೋ ಬದಲು ಮನೇಲಿರೋ ಐಟಮ್ ಎಲ್ಲ ಹಾಕಿ ಮಾಡಿಕೊಂಡ್ರೆ ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಮನೇಲಿ ಏನಿದೆ ಐಟಮ್ ಹಾಕಿ ಮನೇಲಿ ಎಲ್ಲರೂ ಈ ಥರ ಗೋಬಿ ಮಂಚೂರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ತೆಗ್ದಿದ್ದೀವಿ. ಇವಾಗ ಮಿಕ್ಕಿರೋದೆಲ್ಲ ಬಿಟ್ಕೊಳ್ಳೋಣ. ನೀಟಾಗಿ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಾಡಿಕೊಂಡ್ರೆ ಮನೇಲಿ ಎಲ್ಲರೂ ತಿನ್ಬೋದು. ಅದೇ ಹೋಟೆಲ್ಗೆ ಹೋಗಿ ತಗೊಂಡ್ರೆ ಒಂದು ಪ್ಲೇಟು 150-200 ರೂಪಾಯಿ ಅಂತಾರೆ. ಅದನ್ನೇ ಮನೇಲಿ ಮಾಡಿಕೊಂಡ್ರೆ ಮನೆ ಮಂದಿ ಎಲ್ಲರೂ ತಿನ್ಬೋದು. ಈ ಥರ ಮಾಡಿದ್ರೆ ಪದೇ ಮತ್ತೆ ಕೇಳ್ತಾರೆ, ಎಲ್ಲರೂ ಮಾಡ್ಲಿಕ್ಕೆ ಹೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಹೋಟೆಲಲ್ಲೂ ಸೇಮ್ ಇದೇ ಥರ ಮಾಡೋದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಬೇಯಿಸಿ ಎಲ್ಲ ತಕ್ಕೊಳ್ಳೋಣ. ಎಣ್ಣೆ ಬಾಣಲಿನೂ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಕಲರಾಗಿ ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಆಗಿದೆ. ಇವಾಗ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಪಾತ್ರೆ ಕಾದಿದೆ, 1 ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಒಂದೇ 1 ಸ್ಪೂನ್ ಆಯಿಲ್ ಹಾಕ್ಕೊಂಡ್ರೆ ಸಾಕು. ನೋಡಿ 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಯಿಲಿ, ಚೆನ್ನಾಗಿ ಕಾದಿದೆ. 1 ಬೌಲ್ ಈರುಳ್ಳಿ ಹಾಕ್ಕೊಳ್ಳೋಣ. ಸಾಸ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದೊಂದು 2-3 ಸ್ಪೂನು ಹಾಕ್ಕೊಳ್ಳೋಣ. ಒಂದು 3ರಿಂದ 4 ಸ್ಪೂನ್ ಹಾಕ್ಕೊಳ್ಳೋಣ, ಸ್ವಲ್ಪ ಜಾಸ್ತಿ ಇದೆ. ಹಾಕ್ಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಹಾಕಿದ್ರೆ ಸ್ವಲ್ಪ ಹೊತ್ತು ಹೋಗುತ್ತೆ, ತಳ ಹಿಡಿಯೋದ್ರಿಂದ ನೀರು ಹಾಕಿ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಸಾಸ್ ರೆಡಿ ಆಗಿದೆ. ಇವಾಗ ಈರುಳ್ಳಿ ಒಂದು 2 ನಿಮಿಷ ಫ್ರೈ ಆಗಿದೆ. ಸಾಸ್ ಮಾಡಿದ್ವಲ್ಲ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಒಣಮೆಣಸು ಹಾಕಿ ಸ್ವಲ್ಪ ಕಾಳು ಮೆಣಸು ಹಾಕಿ ಅದು ನೀಟಾಗಿ ಒಂದು 5 ನಿಮಿಷ ಫ್ರೈ ಆಗಲಿ. ಸ್ವಲ್ಪ ಈರುಳ್ಳಿ ಬೆಂದಿದೆ. ಇದು ಹಸಿ ಎಲ್ಲರೂ ಸಾಸ್ ಮಾಡೋದ್ರಿಂದ ಚೆನ್ನಾಗಿ ಒಂದು 5 ನಿಮಿಷ ಬೇಯಲಿ. ಔಟ್ಸೈಡು ಸಾಸ್ ತೊಗೊಬಂದು ಮಾಡೋದಕ್ಕಿಂತ ಈ ಥರ ಮನೇಲಿ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಪೂನು ಕಾರ್ನ್ ಫ್ಲೋರು, ಅರ್ಧ ಸ್ಪೂನು ಖಾರದ ಪುಡಿ ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ರೆಡಿಯಾಗಿದೆ. ಇವಾಗ ಕಲರ್ ಏನೂ ಹಾಕಿಲ್ಲ, ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಮನೆಯೆಲ್ಲ ಪೌಡ್ರೆಲ್ಲ ಹಾಕಿ ಮಾಡಿರೋದು. ನೋಡಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ನೀಟಾಗಿ ಫ್ರೈ ಆಗಲಿ. 2 ನಿಮಿಷ ಆಗಿದೆ. 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ಳೋಣ. 1 ಸ್ಪೂನು. ನೋಡಿ ಗಟ್ಟಿ ಆಗ್ತಾ ಇದೆ. ಸ್ವಲ್ಪ ಗಟ್ಟಿ ಆದರೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿದೆಲ್ಲ. ಚೆನ್ನಾಗಿ ಕಲರ್ ಬಂದಿದೆ. ಹೋಟೆಲ್ ಯಾವ ಥರ ಮಾಡ್ತಾರೆ ಆ ಥರ ಬಂದಿದೆ. ಎಲ್ಲ ಕರೆದಿಟ್ಕೊಂಡಿದ್ವಲ್ಲ ಗೋಬಿ ಇದೆಲ್ಲ ಹಾಕೋಣ. ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡೋಣ.
ಒಂದು 2 ನಿಮಿಷ ನೀಟಾಗಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ತುಂಬ ಚೆನ್ನಾಗಿ ಬರುತ್ತೆ. ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ಆ ಥರ ಚೆನ್ನಾಗಿರುತ್ತೆ. ಗೋಬಿ ಎಲ್ಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ನೀಟಾಗಿ ಮಿಕ್ಸ್ ಕೊಡೋಣ. ಇವಾಗ ಮನೇಲಿ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಸ್ಪ್ರಿಂಗ್ ಆನಿಯನ್ ಇದ್ದರೆ ಸ್ಪ್ರಿಂಗ್ ಆನಿಯನ್ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಸರ್ವ್ ಮಾಡೋಣ. ಆಗಿದೆ. ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಸ್ಪ್ರಿಂಗ್ ಆನಿಯನ್ ಇದ್ದರೆ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳಿ. ನಾನು ಸ್ಪ್ರಿಂಗ್ ಆನಿಯನ್ ಏನು ತರಕ್ಕೆ ಹೋಗಿಲ್ಲ, ಮನೇಲೇ ಪಾಟಲ್ಲಿ ಮುಂದ್ಗಡೆ ಹಾಕ್ಕೊಂಡಿದ್ದೆ. ನೀವು ಆ ಥರ ಹಾಕ್ಕೊಂಡ್ರೆ ತರೋದೇನು ಬೇಡ, ಅರ್ಜೆಂಟಾಗಿ ಬೇಕಾದರೆ ಮಾಡ್ಕೋಬೋದು. ಈ ಥರ ನೋಡಿ ಸರ್ವ್ ಮಾಡೋಣ. ತುಂಬ ಚೆನ್ನಾಗಿ ಬಂದಿದೆ. ಯಾವ ಥರ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಸರ್ವ್ ಮಾಡೋಣ. ನೋಡಿ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ಆ ಥರ. ಹೋಟೆಲ್ಗೆ ಹೋದರೆ ಒಂದು ಪ್ಲೇಟಿಗೆ 150ರಿಂದ 180 ರೂಪಾಯಿ ಅಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಎಂದು ನೀವು ತಿಳಿಸಿ ನನಗೆ.